ನಮಸ್ಕಾರ ವೀಕ್ಷಕರೇ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮಂತ್ರಿಗಳೇನು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಈಗ ಅಸಲಿ ಆಟ ಶುರುವಾಗಿದೆ. ಹೌದು, ಇದು ಖಾತೆ ಕಿಚ್ಚು. ನನಗೆ ಈ ಖಾತೆ ಬೇಡವೇ ಬೇಡ, ನನಗೆ ಬೇಕಾಗಿರೋದು ಸಂಪನ್ಮೂಲ ಇರುವ ದೊಡ್ಡ ಖಾತೆ ಅಂತ ಮಂತ್ರಿಗಳು ಹಠ ಹಿಡಿದಿದ್ದಾರೆ. ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದಾಗ ಏರ್ಪೋರ್ಟ್ನಲ್ಲಿ ನಡೆದ ದೃಶ್ಯಗಳನ್ನು ನೋಡಿದರೆ ನೀವು ಶಾಕ್ ಆಗ್ತೀರಾ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ಅರ್ಧ ಗಂಟೆಗೂ ಹೆಚ್ಚು ಕಾಲ ಏರ್ಪೋರ್ಟ್ನ ವಿಐಪಿ ಲಾಂಚ್ನಲ್ಲಿ ಟೆನ್ಷನ್ನಲ್ಲಿ ಕುಳಿತಿದ್ದರು. ಹಿರಿಯ ಮಂತ್ರಿಗಳಾದ ಕೆ.ಎಚ್. ಮುನಿಯಪ್ಪ, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿಯವರು ಈಗ ಸಿಡಿದೆದ್ದಿದ್ದಾರೆ. ಒಬ್ಬರು ದೆಹಲಿಗೆ ಹಾರಿದರೆ ಇನ್ನೊಬ್ಬರು ರಾಜೀನಾಮೆ ಪತ್ರ ಹಿಡಿದು ನಿಂತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಟ್ರಬಲ್ ಶೂಟಿಂಗ್ ತಂತ್ರ ಕೆಲಸ ಮಾಡ್ತಿಲ್ಲವಾ? ಸಿದ್ದರಾಮಯ್ಯನವರ ಹಿಡಿತ ತಪ್ಪುತ್ತಿದೆಯಾ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಈ ಖಾತೆ ಹಂಚಿಕೆಯ ಕಂಪ್ಲೀಟ್ ಮಹಾಭಾರತವನ್ನು ಬಿಚ್ಚಿಡುತ್ತಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಕೆ.ಎಚ್. ಮುನಿಯಪ್ಪ ಅವರ ಸಮಾಜ ಕಲ್ಯಾಣ ಹಠ. ಮೊದಲು ನಾವು ಮಾತನಾಡಬೇಕಿರೋದು ಹಿರಿಯ ನಾಯಕ ಕೆ.ಎಚ್. ಮುನಿಯಪ್ಪ ಅವರ ಬಗ್ಗೆ. ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, 7 ಬಾರಿ ಸಂಸದರಾದವರು. ಆದರೆ ಈಗ ಅವರಿಗೆ ಕೊಟ್ಟಿರೋದು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ. ಮುನಿಯಪ್ಪ ಅವರಿಗೆ ಈ ಖಾತೆ ಬೇಕಿಲ್ಲ. ಅವರ ಕಣ್ಣು ಇರೋದು ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ. ಯಾಕೆ ಗೊತ್ತಾ? ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದ ಅನುದಾನ ಇರುತ್ತದೆ. ದಲಿತ ಎಡ ಸಮುದಾಯದ ನಾಯಕನಾಗಿ ಸಮುದಾಯದ ಮೇಲೆ ಹಿಡಿತ ಸಾಧಿಸಲು ಇದು ಅವರಿಗೆ ಮುಖ್ಯವಾಗಿದೆ. ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದಾಗ ಮುನಿಯಪ್ಪ ಅವರು ಏರ್ಪೋರ್ಟ್ನಲ್ಲಿ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ. ನಾನು ಸೀನಿಯರ್ ಇದ್ದೀನಿ, ಬಡವರ ಸೇವೆ ಮಾಡುವ ಖಾತೆ ಕೊಡಿ ಅಂತ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊರೆ ಹೋಗಿದ್ದಾರೆ. ಮುನಿಯಪ್ಪ ಅವರು ರಾಜೀನಾಮೆ ಪತ್ರವನ್ನು ಕೂಡ ರೆಡಿ ಮಾಡಿಕೊಂಡಿದ್ದರು ಎನ್ನಲಾಗುತ್ತಿದೆ. ಸದ್ಯಕ್ಕೆ ಹೈಕಮಾಂಡ್ ಹೇಳಿದ್ದನ್ನು ಮಾಡ್ತೀನಿ ಅಂತ ಸಮಾಧಾನವಾಗಿದ್ದರೂ ಒಳಗೊಳಗೆ ಮಾತ್ರ ಆ ಬೇಗುದಿ ಆರಿಲ್ಲ. ಕೃಷ್ಣ ಬೈರೇಗೌಡರ ಅರ್ಧ ಖಾತೆ ಕಿರಿಕಿರಿ. ಇನ್ನು ಕೃಷ್ಣ ಬೈರೇಗೌಡರ ಕಥೆಯನ್ನು ಕೇಳಿ. ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡಲಾಗಿದೆ. ಆದರೆ ಅದರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಬೆಂಗಳೂರಿನ ಪ್ರಮುಖ ಸಂಸ್ಥೆಗಳಾದ BDA ಮತ್ತು BMRDA ಇವುಗಳನ್ನು ಡಿ.ಕೆ. ಶಿವಕುಮಾರ್ ಅವರ ಬಳಿಯೇ ಇಟ್ಟುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರ ಆಕ್ರೋಶವೇನೆಂದರೆ BDA ಇಲ್ಲದೆ ಕೇವಲ BWSSB ಚರಂಡಿ ನೀರು ಹರಿಸೋಕೆ ನನಗೆ ಖಾತೆ ಬೇಕಿಲ್ಲ ಅನ್ನೋದು. ಅವರು ಈ ಕುರ್ಚಿಯನ್ನೇ ಬದಿಗೆ ಸರಿಸಿದ್ದಾರೆ. ಈ ಅವಮಾನವನ್ನು ತಾಳಲಾರದೆ ಅವರು ನೇರವಾಗಿ ದೆಹಲಿಗೆ ಹಾರಿದ್ದಾರೆ. ಕೊಡೋದಾದರೆ ಪೂರ್ಣ ಖಾತೆ ಕೊಡಿ, ಇಲ್ಲದಿದ್ದರೆ ನನ್ನ ಹಳೆಯ ಕಂದಾಯ ಖಾತೆನೇ ಕೊಡಿ, ನಾನು ಅಧಿಕಾರ ಸ್ವೀಕರಿಸಲ್ಲ ಅಂತ ಅವರು ಹೈಕಮಾಂಡ್ ಎದುರು ನೇರವಾಗಿ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಈ ನಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಮುಜುಗರ ತಂದಿದೆ. ರಾಮಲಿಂಗಾರೆಡ್ಡಿ ಮತ್ತು GBA ಚುನಾವಣೆಯ ಬೆದರಿಕೆ. ಇನ್ನು ಬೆಂಗಳೂರಿನ ಹುಲಿ ಅಂತಲೇ ಕರೆಸಿಕೊಳ್ಳುವ ರಾಮಲಿಂಗಾರೆಡ್ಡಿಯವರು ಕೂಡ ಸಿಟ್ಟಾಗಿದ್ದಾರೆ. ಅವರಿಗೆ ಸಾರಿಗೆ ಖಾತೆ ನೀಡಲಾಗಿದೆ. ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಕಿತ್ತು. ಅವರ ಅಸಮಾಧಾನ ಎಷ್ಟು ಹೆಚ್ಚಾಗಿದೆ ಅಂದರೆ GBA ಚುನಾವಣೆ ಬರಲಿ, ನನ್ನ ತಾಕತ್ತೇನು ಅಂತ ತೋರಿಸ್ತೀನಿ ಅಂತ ಅವರು ಓಪನ್ ಆಗಿಯೇ ಚಾಲೆಂಜ್ ಮಾಡಿದ್ದಾರೆ. ಅವರು ಈ ಮೊದಲೇ ರಾಜೀನಾಮೆಯನ್ನು ಸಹ ನೀಡಿದ್ದರು. ಸದ್ಯಕ್ಕೆ ಸುರ್ಜೇವಾಲಾ ಅವರು ಮನವೊಲಿಸಿ ರಾಜೀನಾಮೆ ವಾಪಸ್ ಪಡೆಯುವಂತೆ ಮಾಡಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿಯವರ ಸಿಟ್ಟು ಇನ್ನೂ ತಣ್ಣಗಾಗಿಲ್ಲ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾದರೆ ರಾಮಲಿಂಗಾರೆಡ್ಡಿ ಅವರ ಸಹಕಾರ ಅತಿ ಮುಖ್ಯ. ಆದರೆ ಅವರೇ ಅಸಮಾಧಾನಗೊಂಡಿರುವುದು ಸಿದ್ದರಾಮಯ್ಯ ಮತ್ತು DKಶಿಗೆ ನುಂಗಲಾರದ ತುತ್ತಾಗಿದೆ. KN ರಾಜಣ್ಣ ಅವರ ವ್ಯಂಗ್ಯ ಮತ್ತು ಇತರ ಅತೃಪ್ತರು. ಕಾಂಗ್ರೆಸ್ನ ಹಿರಿಯ ನಾಯಕ KN ರಾಜಣ್ಣ ಅವರು ಮಂತ್ರಿಗಳ ಈ ಖಾತೆ ಕಿಚ್ಚನ್ನು ನೋಡಿ ಭಾರೀ ವ್ಯಂಗ್ಯವಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ತರಹದ ಕಾಯಿಲೆ ಇರುತ್ತದೆ. ಯಾರು ಯಾರಿಗೆ ಯಾವ ಔಷಧಿ ಕೊಡ್ತಾರೋ ನೋಡೋಣ ಅಂತ ಹೇಳಿ ಬೆಂಕಿ ಹಚ್ಚಿದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದರೂ ತಮ್ಮ ಸಮುದಾಯದ ಮೂಲಕ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ. ಇನ್ನು ಮುಂದೆ 2ನೇ ಪಟ್ಟಿಯಲ್ಲಿ 20ರಿಂದ 25 ಜನ ಮಂತ್ರಿ ಸ್ಥಾನಕ್ಕೆ ಕಾಯುತ್ತಿದ್ದಾರೆ. ಆಗ ಇನ್ನೂ ಎಷ್ಟು ಅಸಮಾಧಾನ ಸ್ಫೋಟವಾಗುತ್ತೋ ಗೊತ್ತಿಲ್ಲ. ಹಿರಿಯರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಡಿ.ಕೆ. ಶಿವಕುಮಾರ್ ಹತ್ತಿರ ಹೋಗುವ ಬದಲು ನೇರವಾಗಿ ದೆಹಲಿಗೆ ಓಡುತ್ತಿರುವುದು DKಶಿ ನಾಯಕತ್ವಕ್ಕೆ ಹಿನ್ನಡೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ವೀಕ್ಷಕರೇ, ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆರಂಭದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸಿದ್ದರಾಮಯ್ಯನವರು ಈ ಹಿಂದೆ ಎಲ್ಲವನ್ನ ಸುಲಲಿತವಾಗಿ ನಿಭಾಯಿಸುತ್ತಿದ್ದರು. ಆದರೆ ಈ ಬಾರಿ ಹಿರಿಯ ಮಂತ್ರಿಗಳೇ ಬಂಡಾಯವೆದ್ದಿದ್ದಾರೆ. ಈ ಖಾತೆ ಕಿಚ್ಚು ಸದ್ಯದಲ್ಲೇ ಬಗೆಹರಿಯುತ್ತಾ ಅಥವಾ ಇದೇ ಹಗ್ಗ ಜಗ್ಗಾಟದಲ್ಲಿ ಸರ್ಕಾರಕ್ಕೆ ಆಪತ್ತು ಬರುತ್ತಾ?
ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಸಿಗುತ್ತಾ? ಕೃಷ್ಣ ಬೈರೇಗೌಡರಿಗೆ ಬಿಡಿಎ ಬಿಟ್ಟು ಕೊಡುತ್ತಾರಾ? ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲರನ್ನ ಸಮಾಧಾನ ಪಡಿಸುತ್ತಾರಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.